4 ಬಾರಿ ಸೀಟ್ ಮ್ಯಾಟ್ರಿಕ್ಸನ್ನು ಅಪ್ಡೇಟ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಭಾಳಷ್ಟು ಕಾಲೇಜ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಈಗ ನಿಮ್ಮಲ್ಲಿರುವಂತಹ ಪ್ರಶ್ನೆ ಏನೆಂದರೆ, ನಮ್ಮ ಕ್ಯಾಟಗರಿಗಳಲ್ಲಿರುವಂತಹ ಸೀಟ್ಗಳು ಎಷ್ಟು, ಲಾಸ್ಟ್ ರೌಂಡ್ಗೆ ಎಷ್ಟು ಕಟ್ ಆಫ್ ನಿಂತಿತ್ತು, ಈ ರೌಂಡ್ಗೆ ಎಷ್ಟು ಕಟ್ ಆಫ್ ನಿಲ್ಲಬಹುದು ಎಂಬುದು ನಿಮಗೆಲ್ಲರಿಗೂ ಇರುವಂತಹ ಸಂಶಯವಾಗಿದೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಗೋರ್ಮೆಂಟ್ ಕೋಟಾದಲ್ಲಿ ಇರುವಂತಹ ಕಾಲೇಜ್ಗಳಲ್ಲಿ ಗೋರ್ಮೆಂಟ್ ಕೋಟಾ ಅಂದರೆ ಸೆಮಿ ಗೋರ್ಮೆಂಟ್ ಸೀಟಿಗೂ ಕೂಡ ಹಿಡ್ಕೊಂಡು 6 ಲಕ್ಷದ ಫೀಸ್ ಸ್ಟ್ರಕ್ಚರನ್ನು ಕೂಡ ಹಿಡ್ಕೊಂಡು ಕಟ್ ಆಫ್ ಎಷ್ಟು ನಿಲ್ತದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಇಲ್ಲಿ 4 ಬಾರಿ ನಾನು ಪ್ಲಸ್ ಅಂತ ಹಾಕಿದ್ದೀನಲ್ಲ, ಇದು 4 ಬಾರಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದಾಗ ಪ್ರತಿಯೊಂದು ಕ್ಯಾಟಗರಿಗಳಲ್ಲಿ ಎಷ್ಟು ಸೀಟ್ಗಳು ಬಂದಿದ್ದಾವೆ ಎಂಬುದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. ಒಟ್ಟಾರೆಯಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ GM ಕ್ಯಾಟಗರಿಯಲ್ಲಿ 48 ಸೀಟ್ಗಳು ಉಳಿದಿದ್ದಾವೆ. ಈ 48 ಸೀಟ್ಗಳು ಸಣ್ಣ ಸಂಖ್ಯೆಯಲ್ಲ. ಈ ಕ್ಯಾಟಗರಿಯಲ್ಲಿ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟಲ್ಲಿ 73,808ಕ್ಕೆ ಕಟ್ ಆಫ್ ನಿಂತಿತ್ತು. ಅಂದರೆ 6 ಲಕ್ಷದ ಫೀಸ್ ಸ್ಟ್ರಕ್ಚರನ್ನು ಹಿಡಿದುಕೊಂಡು ನಾನು ಹೇಳ್ತಾ ಇರೋದು 73,808ಕ್ಕೆ ಕಟ್ ಆಫ್ ನಿಂತಿತ್ತು. ಈಗ 48 ಸೀಟ್ಗಳಿದ್ದಾವೆ. 73,000ಕ್ಕೆ ಕಟ್ ಆಫ್ ನಿಂತಿದೆ. ಆದರೆ 73,000 ಇದ್ದಿದ್ದು ಎಷ್ಟಾಗ್ಬೋದು ಅಂದರೆ, ಈಗ ನೀವೇ ಗಮನಿಸಿ, 1,000 ರ್ಯಾಂಕ್ ರೇಂಜಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 8 ಜನ ಅಂತ ಹಿಡ್ಕೊಳ್ಳಿ. 8 ಬೇಡ, 10 ಜನ ಅಂತ ಹಿಡ್ಕೊಂಡ್ಬಿಡೋಣ. 10 ಜನ 1,000 ರ್ಯಾಂಕ್ ರೇಂಜಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈ 40 ಸೀಟ್ಗಳಿಗೆ 5,000ದಿಂದ ಹಿಡ್ಕೊಂಡು 7,000ದವರೆಗೆ ಡಿಫರೆನ್ಸ್ ಆಗ್ಬೋದು. ಅಂದರೆ ಅಪ್ರಾಕ್ಸಿಮೇಟ್ಲಿ 78,000 ರ್ಯಾಂಕ್ ರೇಂಜಲ್ಲಿ ಈ ಒಂದು GM ಕ್ಯಾಟಗರಿಯ ಕಟ್ ಆಫ್ ಹೋಗ್ಬೋದು. ನಾನು ಜಸ್ಟ್ ಅಜಂಪ್ಷನ್ ಮಾಡ್ತಾ ಇದ್ದೇನೆ, ಇದು ಕರೆಕ್ಟಾಗಿ 78,000ಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಇಷ್ಟರ ಮಟ್ಟಿಗೆ ಹೋಗ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ನನಗಂತೂ ಭಾಳಷ್ಟು ಖುಷಿ ಆಗ್ತದೆ. 78,000 ಅಲ್ಲ, 80,000 ಮೇಲ್ಗಡೆ ಹೋದರೂ ಖುಷಿ ಆಗ್ತದೆ. ಬಟ್ ನಾನು ಅಜಂಪ್ಷನ್ ಮಾಡ್ತಾ ಇರೋದು ಪ್ರೀವಿಯಸ್ ಇಯರ್ನ ಟ್ರೆಂಡ್ನ ಪ್ರಕಾರ ಹೇಳ್ತಾ ಇರೋದು. ಯಾಕಂದರೆ GM ಕ್ಯಾಟಗರಿಯಲ್ಲಿ ಎಲ್ಲರೂ ಕೂಡ ಸೀಟನ್ನು ತೆಗೆದುಕೊಳ್ಬೋದು. ನಿಮಗೆ ಗೊತ್ತಿರೋ ಪ್ರಕಾರ ಇವನ್ SC ಕ್ಯಾಟಗರಿಯವರೆಗೂ ಕೂಡ GM ಕ್ಯಾಟಗರಿಯಲ್ಲಿ ಅಲಾಟ್ ಆಗ್ಬೋದು. ಯಾರು 75,000ದಿಂದ 78,000ದವರೆಗೆ ಇದ್ದೀರೋ ಅವರೆಲ್ಲರೂ ಸೇಫ್ ಸೈಡ್ ಇದ್ದೀರಿ ಅಂತ ಅನ್ಕೊಳ್ಬೋದು. 78,000 ಅಷ್ಟೇ ಅಲ್ಲದೆ 80,000ದ ಒಳಗಡೆ ಇದ್ದರೂ ಕೂಡ ನೀವು ಹೋಪನ್ನು ಇಟ್ಕೊಳ್ಬೋದು, ಸೀಟ್ ಸಿಗುತ್ತೆ ನಮಗೆ ಅಂತ. ಹಾಗೆ GMH ಕ್ಯಾಟಗರಿಯಲ್ಲಿ 17 ಸೀಟ್ಗಳಿದ್ದಾವೆ. ಬೀದರ್ ಕಾಲೇಜ್ನಲ್ಲಿ ಹಲವಾರು ಸೀಟ್ಗಳು, ಅದೇ ರೀತಿಯಲ್ಲಿ MRMC ಕಾಲೇಜ್ ಗುಲ್ಬರ್ಗದಲ್ಲಿ ಕೂಡ ಹಲವಾರು ಸೀಟ್ಗಳು ಈ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಸೀಟ್ಗಳು ಬಂದಿದ್ದಾವೆ. ಟೋಟಲ್ ಆಗಿ 17 ಸೀಟ್ಗಳು ಬಂದಿದ್ದಾವೆ. ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗಲಿದೆ ಈ ಒಂದು ಕಟ್ ಆಫ್ನಲ್ಲಿ. 88,000 ಇದ್ದಿದ್ದು ಇದರಲ್ಲಿ ಕೂಡ ಅಪ್ರಾಕ್ಸಿಮೇಟ್ಲಿ 7ರಿಂದ 8,000ದವರೆಗೆ ಡಿಫರೆನ್ಸ್ ಆಗ್ಬೋದು. 90,000ದಿಂದ 95, 93,000ದವರೆಗೆ ಹೋಗಬಹುದು. ಮುಂದಿನದು GMR ಕ್ಯಾಟಗರಿಯಲ್ಲಿ 10 ಸೀಟ್ಗಳಿದ್ದಾವೆ. ಇದರಲ್ಲಿ ಕೂಡ 7,000ದವರೆಗೆ ಡಿಫರೆನ್ಸ್ ಆಗ್ಬೋದು. ಅಂದರೆ 90,000ದವರೆಗೆ ಈ ಒಂದು ಕಟ್ ಆಫ್ ಹೋಗ್ಬೋದು. ಹಾಗೆ GMRHನಲ್ಲಿ 3 ಸೀಟ್ಗಳಿದ್ದಾವೆ. 1,10,492ಕ್ಕೆ ಕಟ್ ಆಫ್ ನಿಂತಿದೆ ಸೆಕೆಂಡ್ ರೌಂಡಲ್ಲಿ. ಹೀಗೆ ಹೈದರಾಬಾದ್ ಕರ್ನಾಟಕದಲ್ಲಿ ರೂರಲ್ ಇರುವಂಥವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಒಂದು ಕಟ್ ಆಫ್ ಒಂದು 10,000ದಿಂದ 12,000ದವರೆಗೆ ಕೂಡ ಡಿಫರೆನ್ಸ್ ಆಗ್ಬೋದು. ಹಾಗೆ GM ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 2 ಸೀಟ್ಗಳಿದ್ದಾವೆ. ಕಟ್ ಆಫ್ 1,39,672ಕ್ಕೆ ನಿಂತಿತ್ತು. ಇಲ್ಲಿಯೂ ಕೂಡ ನೀವು ಗಮನಿಸಬಹುದು, ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕ ಇರುವಂತಹ ಜನರು ಬಹಳ ಕಡಿಮೆ ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ 15,000ದವರೆಗೆ ಕೂಡ ಡಿಫರೆನ್ಸ್ ಆಗ್ಬೋದು. ಬಟ್ ಈ ರೇಂಜಲ್ಲಿ ಯಾರಾದರೂ ಕನ್ನಡ ಮೀಡಿಯಂ ಮತ್ತು ಹೈದರಾಬಾದ್ ಕರ್ನಾಟಕ ಸಾಂದ್ರತೆ ಜಾಸ್ತಿ ಇತ್ತಂದರೆ ಈ ಒಂದು ಕ್ಯಾಟಗರಿಗಳಲ್ಲಿ 5,000ಕ್ಕೂ ಕೂಡ ನಿಂತ್ಕೊಳ್ಬೋದು. ಇದು ಡಿಪೆಂಡ್ ಆಗ್ತದೆ ಎಷ್ಟು ಜನ ಇದ್ದಾರೆ ಕಾಂಪಿಟೇಟರ್ಸ್ಗಳು ಅಂತ. ಅದೇ ರೀತಿ GMKಯಲ್ಲಿ ಕೂಡ 2 ಸೀಟ್ಗಳಿಗೆ ಇದ್ದಾವೆ. ಇದು ಕೂಡ ಒಂದು 10,000ದವರೆಗೆ ಡಿಫರೆನ್ಸ್ ಆಗಬಹುದು. ಭಾರಿ ಬಂಪರ್ ಆಫರ್ ಸಿಕ್ಕಿದೆ. ಯಾಕಂದರೆ ಇಷ್ಟೊಂದು ಸೀಟ್ಗಳು ಯಾವ ಮಾಪಪ್ ರೌಂಡ್ಗೂ ಕೂಡ ಇರಲೇ ಇಲ್ಲ. ಇಲ್ಲಿವರೆಗೂ ನಡೆದುಕೊಂಡು ಬಂದಿರುವಂತಹ ಬಹಳಷ್ಟು ಮಾಪಪ್ ರೌಂಡ್ಗಳನ್ನು ನೋಡಿದ್ದೇವೆ. ಇಷ್ಟು ಸೀಟ್ಗಳು ಮಾಪಪ್ ರೌಂಡ್ಗೆ ಆ್ಯಡ್ ಆಗಿರೋದು ಪ್ರಥಮ ಬಾರಿಗೆ. ಇಷ್ಟೊಂದು ಸೀಟ್ಗಳು GM ಕ್ಯಾಟಗರಿಗಳಲ್ಲಿ ಮತ್ತು GMನ ಸಬ್ ಕ್ಯಾಟಗರಿಗಳಲ್ಲಿ ಆ್ಯಡ್ ಆಗಿದ್ದಾವೆ. ಕಳೆದ ಹಲವಾರು ವರ್ಷಗಳ ಒಂದು ಮಾಪಪ್ ರೌಂಡನ್ನು ನೋಡಿದಾಗ ಇಷ್ಟೊಂದು ಸೀಟ್ಗಳು ಇರಲಿಲ್ಲ. ಅಷ್ಟೇ ಅಲ್ಲದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಿರಾಸೆ ಆಗ್ತಾ ಇತ್ತು ಮಾಪಪ್ ರೌಂಡ್ಗೆ ಬಂದವರಿಗೆ. ಬಟ್ ಈ ವರ್ಷದ ಮಾಪಪ್ ರೌಂಡ್ಗೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಖುಷಿ ಪಡುವಂಥ ಸಂಗತಿ ಈ ವರ್ಷ ನಡೆದು ಹೋಗಿದೆ. ಅಷ್ಟೇ ಅಲ್ಲದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂತಾಗಿದೆ. ನಾನು ಜಸ್ಟ್ ಇಲ್ಲಿ GM ಕ್ಯಾಟಗರಿಯ ಒಂದು ಕಟ್ ಆಫ್ ಅನ್ನು ಹೇಳಿದ್ದೇನೆ. ಇವಾಗ 3A ಮತ್ತು 3B ಕ್ಯಾಟಗರಿಯ ಕಟ್ ಆಫ್ ಅನ್ನು ಗಮನಿಸೋಣ. 3A ಕ್ಯಾಟಗರಿಯಲ್ಲಿ ಕೂಡ 4 ಏನು ಬಿಟ್ಟಿದ್ರು ಅದನ್ನೆಲ್ಲ ಚೆಕ್ ಮಾಡಿಕೊಂಡೆ. ಒಂದರಲ್ಲಂತೂ 0 ಎಲ್ಲದರಲ್ಲೂ 0 ಸೀಟ್ಸ್ಗಳು ಇದ್ವು. ಅದಕ್ಕಾಗಿ ಅದನ್ನು ಮೆನ್ಷನ್ ಮಾಡಿಲ್ಲ. 3 ಸೀಟ್ ಮ್ಯಾಟ್ರಿಕ್ಸನ್ನು ಕನ್ಸಿಡರ್ ಮಾಡಿ ಇಲ್ಲಿ ಬಹಳಷ್ಟು ರೇರ್ ಆಗಿ 3A ಕ್ಯಾಟಗರಿಯಲ್ಲಿ ಸೀಟ್ಗಳಿದ್ದಾವೆ. ಅಂದ ಮಟ್ಟಕ್ಕೆ ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಅನ್ಕೊಳ್ಬೇಡಿ. ನೀವು ಕೂಡ GM ಅಂತ ಕನ್ಸಿಡರ್ ಆಗ್ತೀರಾ. ಯಾಕಂದರೆ 3A ಕ್ಯಾಟಗರಿ, 3B ಕ್ಯಾಟಗರಿ ಎಲ್ಲ ಕ್ಯಾಟಗರಿಗಳಲ್ಲಿ ನಿಮಗೆ GM ಅಂತಲೇ ಕನ್ಸಿಡರ್ ಆಗೋದು. ನಿಮಗೆ GMಲ್ಲಿ ಅಲಾಟ್ ಆಗೋದು. ಯಾಕಂದರೆ 3A ಕ್ಯಾಟಗರಿಯಲ್ಲಿ ಬಹಳಷ್ಟು ರೇರ್ ಸೀಟ್ಸ್ಗಳು ಇರ್ತವೆ ಮತ್ತು 3B ಕ್ಯಾಟಗರಿಯಲ್ಲೂ ಸಹ ಬಹಳಷ್ಟು ಕಡಿಮೆ ಸೀಟ್ಗಳಿರ್ತವೆ. ನೀವು GM ಕ್ಯಾಟಗರಿಯಲ್ಲಿ ಅಲಾಟ್ ಆಗೋದ್ರಿಂದ ನೀವು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿಯೂ ಕೂಡ ಗಮನಿಸಿ, ಕೇವಲ 3A Gಯಲ್ಲಿ 5 ಸೀಟ್ಗಳಿದ್ದಾವೆ. ಹಾಗೆ 3A H ಅಲ್ಲಿ ಕೂಡ 2 ಸೀಟ್ಗಳಿದ್ದಾವೆ.
ಹಾಗೆ ಇಲ್ಲಿಯೂ ಕೂಡ GM ಕ್ಯಾಟಗರಿಯಲ್ಲಿ ಎಷ್ಟು ಕಟ್ ಆಫ್ ನಿಲ್ತದೋ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗ್ಬೋದು, 1-2 ಸಾವಿರದಷ್ಟು ಏರುಪೇರು ಆಗ್ಬೋದು. ಅಲ್ಲಿಯೂ ಕೂಡ 78 ನಿಂತರೆ ಇಲ್ಲಿ ಕೂಡ 79ಕ್ಕೆ ನಿಲ್ಬಹುದು. ಅಷ್ಟರ ಮಟ್ಟಿಗೆ ವೇರಿ ಆಗ್ತದೆ 5 ಸೀಟ್ಗಳಿಂದ. ಅಥವಾ ಕೆಲವೊಂದು ವರ್ಷಗಳಲ್ಲಿ ನಾನು ನೋಡಿರೋ ಪ್ರಕಾರ GM ಕ್ಯಾಟಗರಿಯಲ್ಲಿ 90,000 ನಿಂತರೆ ಈ ಒಂದು 3A G ಕ್ಯಾಟಗರಿಯಲ್ಲಿ 88,000, 87,000, ಕೆಲವೊಂದು ವರ್ಷಗಳಲ್ಲಂತರೂ 50,000 ಈ ಥರದ್ದು ನಿಂತುಬಿಟ್ಟಿದೆ. ಆದ್ದರಿಂದ ಹೇಳೋದು 3A ಕ್ಯಾಟಗರಿಯಲ್ಲಿ ಸೀಟ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನಿಮಗೆ GM ಕ್ಯಾಟಗರಿಯಲ್ಲಿ ಅಲಾಟ್ ಆಗ್ತದೆ, ನೀವು ಟೆನ್ಷನ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿರುವಂತಹ ಸೀಟ್ಗಳು GM ಕ್ಯಾಟಗರಿಯ ಕಟ್ ಆಫ್ಗೂ ಕೂಡ ವೇರಿ ಆಗೋದಕ್ಕೆ ಚಾನ್ಸ್ ಇರ್ತದೆ. ಅಂದರೆ ಇಲ್ಲಿ ಸೀಟ್ಗಳು ಕೂಡ GM ಕ್ಯಾಟಗರಿಯಲ್ಲಿರುವಂತಹ 3A ಕ್ಯಾಟಗರಿ ಪೀಪಲ್ಸ್ ಇರ್ತಾರಲ್ಲ ಅವರಿಗೆ ಇಲ್ಲಿ ಅಲಾಟ್ ಆಗಿಬಿಟ್ರೆ GM ಕ್ಯಾಟಗರಿ ಕಟ್ ಆಫ್ ಇನ್ನೂ ಸ್ವಲ್ಪ ಡೌನ್ ಆಗ್ತದೆ. ಅಂದರೆ ಓವರಾಲ್ ಆಗಿ GM ಕ್ಯಾಟಗರಿಯಲ್ಲಿ 80,000 ಮಟ್ಟಿಗೆ ಕೂಡ ಹೋಗುವಂಥ ಚಾನ್ಸಸ್ ಇರ್ತದೆ. ಯಾವಾಗ ಅಂದರೆ ಇಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಡೀಮ್ಡ್ ಸೀಟ್ಗಳನ್ನು ತೆಗೆದುಕೊಂಡಿದ್ರು ಸೆಕೆಂಡ್ ರೌಂಡಲ್ಲಿ, ಅಂಥವರಿಗೆ ಇಲ್ಲಿ ಅಲೋ ಮಾಡಿರಲ್ಲ ಕೌನ್ಸಿಲಿಂಗಿಗೆ. ಆ ರೀತಿಯ ವಿದ್ಯಾರ್ಥಿಗಳಿಂದ ಕೂಡ ಈಗ ಕೆಲವೊಂದು ಕಟ್ ಆಫಲ್ಲಿ ಡೌನ್ ಆಗಬಹುದು. ಮತ್ತು ಕೆಲವೊಬ್ಬರು ಡ್ರಾಪ್ ಮಾಡೋದಕ್ಕೆ ಹೋಗಿರ್ತಾರೆ, ಮಾಪಪ್ ರೌಂಡನ್ನು ಪಾರ್ಟಿಸಿಪೇಟ್ ಮಾಡಿರೋದಿಲ್ಲ. ಇಂತಹ ವಿದ್ಯಾರ್ಥಿಗಳಿಂದ ಕೂಡ ಕಡಿಮೆ ಕಟ್ ಆಫ್ ಹೋಗಬಹುದು. ನಾನು ಯಾವ ರೀತಿಯಲ್ಲಿ 3A ಕ್ಯಾಟಗರಿಗೆ ಹೇಳಿದ್ದೆ ಅದೇ ರೀತಿಯಲ್ಲಿ 3B ಕ್ಯಾಟಗರಿಯಲ್ಲಿ ಕೂಡ ಭಾಳಷ್ಟು ರೇರ್ ಆಗಿ ಸೀಟ್ಸ್ಗಳು ಉಳಿದಿರ್ತವೆ. ಅಷ್ಟೇ ಅಲ್ಲದೆ ಸೀಟ್ಗಳ ಸಂಖ್ಯೆ ರಿಸರ್ವೇಷನ್ ಸಹ ಇದಕ್ಕೆ 5% ಇರೋದ್ರಿಂದ 3A ಕ್ಯಾಟಗರಿಗೆ 4% ಇರೋದ್ರಿಂದ ಭಾಳಷ್ಟು ಕಡಿಮೆ ಸೀಟ್ಗಳು ಈ ಒಂದು ಕ್ಯಾಟಗರಿಗಳಿರ್ತವೆ. ಅಂದ ಮಟ್ಟಿಗೆ ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಬಾರ್ಡರ್ಲಿದ್ದವರಿಗೆ ಖಂಡಿತವಾಗಿ ಸಿಗುತ್ತೆ. ಯಾವ ರೀತಿ ಅಂದರೆ ನಿಮಗೂ ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗುತ್ತೆ. 3BG ಕ್ಯಾಟಗರಿಯಲ್ಲಿ 4 ಸೀಟ್ಗಳು ಮತ್ತು 3BH ಅಲ್ಲಿ 2 ಸೀಟ್ಗಳು ಮತ್ತು 3BR ಅಲ್ಲಿ 2 ಸೀಟ್ಗಳಿದ್ದಾವೆ. ಗಮನಿಸಬಹುದು 3BGಯಲ್ಲಿ 4 ಸೀಟ್ಗಳು, 3BH ಅಲ್ಲಿ 2 ಸೀಟ್ಗಳು, 3BR ಅಲ್ಲಿ 2 ಸೀಟ್ಗಳು. ಕಂಪೇರ್ಡ್ ಟು 3A ಕ್ಯಾಟಗರಿ, ಈ ಒಂದು ಕ್ಯಾಟಗರಿಗಳಲ್ಲಿ ಈಗಲೇ ಒಂದು 78,000ಕ್ಕೆ ಕಟ್ ಆಫ್ ನಿಂತಿದೆ. ಅಂದರೆ ಇದರಲ್ಲಿ ಕೂಡ GM ಕ್ಯಾಟಗರಿಗಿಂತ ಒಂದು 3-4 ಸಾವಿರದಷ್ಟು ಡಿಫ್ರೆನ್ಸ್ ಇದ್ದೇ ಇರ್ತದೆ 3B ಕ್ಯಾಟಗರಿಯಲ್ಲಿ. ಬಟ್ ಇಲ್ಲಿ ಮೇನ್ಲಿ ಎಫೆಕ್ಟ್ ಆಗೋದು 3A ವಿದ್ಯಾರ್ಥಿಗಳಿಗೆ. 3A ವಿದ್ಯಾರ್ಥಿಗಳ ಕಟ್ ಆಫ್ ಆಲ್ಮೋಸ್ಟ್ ಜನರಲ್ ಕ್ಯಾಟಗರಿಗೆ ಈಕ್ವಲ್ ಆಗಿರ್ತದೆ. ಬಟ್ 3B ಕ್ಯಾಟಗರಿ ಕಟ್ ಆಫ್ ಒಂದು 3,000ದಿಂದ 4,000ದವರೆಗೆ ಡಿಫ್ರೆನ್ಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ 1% ಇನ್ಕ್ರೀಸ್ ಇರೋದ್ರಿಂದ, ಸೀಟ್ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ 1%, 5% ರಿಸರ್ವೇಷನ್ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಟ್ ಆಫ್ನಲ್ಲಿ ಇಳಿಕೆ ಕಾಣಿಸ್ತದೆ. ಮತ್ತು 3BH ಅಲ್ಲಿ ಕೂಡ ಗಮನಿಸಿ 89,000ದವರೆಗೆ ನಿಂತಿದೆ ಇಲ್ಲಿ. ಕಂಪೇರ್ ಟು 3A ಕ್ಯಾಟಗರಿಗೆ 3B ಕ್ಯಾಟಗರಿಯಲ್ಲಿ ಕಟ್ ಆಫ್ GM ಕ್ಯಾಟಗರಿಗಿಂತ ಸ್ವಲ್ಪ ಡೌನ್ ಆಗಲಿದೆ. ಉಳಿದ 2A ಕ್ಯಾಟಗರಿ, 2B ಕ್ಯಾಟಗರಿ, SC ಕ್ಯಾಟಗರಿ, ST ಕ್ಯಾಟಗರಿ ಮತ್ತು ಕ್ಯಾಟಗರಿ 1 ಈ ಎಲ್ಲ ಕ್ಯಾಟಗರಿಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.